ಅದು ಅದಕ್ಕೆ ಯಾವುದೇ ರೀತಿಯಾಗಿ ಅವಕಾಶ ಇಲ್ಲ ಅಂತ ಹೇಳಿದ್ದೀವಿ. ಈಗ ನನಗೂ ಬೆಳಗ್ಗೆ ಯಾರೋ ಹೇಳಿದ್ರು, ಈ ರೀತಿಯಾಗಿ ಸ್ಟೇಷನ್ಗೆ ಮಾಮೂಲು ಫಿಕ್ಸ್ ಮಾಡ್ತಕ್ಕಂಥದ್ದು, ಆಮೇಲೆ ಅದೇನೋ ದಸರಾ ಹಬ್ಬಕ್ಕೆ ಹರಾಜು ಕೂಕ್ಕೊಂಬಿಟ್ಟು ವಸೂಲಿ ಮಾಡುವಂಥದ್ದು, ಇಂಥವೆಲ್ಲ ಬಿಡಬೇಕಾಗತ್ತೆ. ಇವತ್ತು ನೋಡಿ, ಊರುಗಳಲ್ಲಿ CCTV ಕ್ಯಾಮ್ರಾ ಹಾಕ್ತೀವಿ, ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಹೋಗಲ್ಲ. AMC ಆ್ಯನ್ಯುವಲ್ ಮೇಂಟೆನೆನ್ಸ್ಗೆ ದುಡ್ಡು ಕಟ್ಟಲ್ಲ. ಈಗ ಯಾರೋ ದಾನಿಗಳು ಇವ್ರ ಹತ್ರ ಪಡ್ಕೊಂಡು CCTV ಕ್ಯಾಮ್ರಾ ಹಾಕಿರ್ತಾರೆ. ಅದನ್ನು ನಾಳೆ ದುರಸ್ತಿಗೆ ಬಂದಾಗ ರಿಪೇರಿ ಮಾಡೋಕ್ಕೆ ದುಡ್ಡಿಲ್ಲ ಅಂಥೇಳಿ ನಿಂತೋಗ್ತದೆ. ಈವನ್ ಸಿಗ್ನಲ್ ಲೈಟ್ಸು ದುರಸ್ತಿಗೆ AMC ಕೊಟ್ಟೋದಕ್ಕೆ ಇವು ಸರ್ಕಾರದಲ್ಲಿ ದುಡ್ಡು ಕೊಟ್ಟಿರುವಂಥದ್ದು ಮತ್ತೊಂದು ಕಮ್ಮಿ ಆದಾಗ ಇವೆಲ್ಲ ಸಮಸ್ಯೆ ಬರ್ತದೆ. ಅದರಿಂದ ಈ ತಿಂಗಳು ಹಫ್ತಾ ವಸೂಲಿ ಮಾಡುವಂಥದ್ದು, ಸುಲಿಗೆ ಮಾಡುವಂಥದ್ದು, ಇಂಥದ್ದು ಯಾವುದಕ್ಕೂ ಅವಕಾಶ ಇಲ್ಲ. ಆ ರೀತಿ ದೂರುಗಳು ಬಂದರೆ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಕಟ್ಟುನಿಟ್ಟಾದಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಯಾವುದೇ ರೀತಿಯಾಗಿ ಅವಕಾಶ ಇಲ್ಲ ಅಂತ ಹೇಳಿದ್ದೀವಿ. ಈಗ ನನಗೂ ಬೆಳಗ್ಗೆ ಯಾರೋ ಹೇಳಿದ್ರು, ಈ ರೀತಿಯಾಗಿ ಸ್ಟೇಷನ್ಗೆ ಮಾಮೂಲು ಫಿಕ್ಸ್ ಮಾಡ್ತಕ್ಕಂಥದ್ದು, ಆಮೇಲೆ ಅದೇನೋ ದಸರಾ ಹಬ್ಬಕ್ಕೆ ಹರಾಜು ಕೂಕ್ಕೊಂಬಿಟ್ಟು ವಸೂಲಿ ಮಾಡುವಂಥದ್ದು, ಇಂಥವೆಲ್ಲ ಬಿಡಬೇಕಾಗತ್ತೆ. ಇವತ್ತು ನೋಡಿ, ಊರುಗಳಲ್ಲಿ CCTV ಕ್ಯಾಮ್ರಾ ಹಾಕ್ತೀವಿ, ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಹೋಗಲ್ಲ. AMC ಆ್ಯನ್ಯುವಲ್ ಮೇಂಟೆನೆನ್ಸ್ಗೆ ದುಡ್ಡು ಕಟ್ಟಲ್ಲ. ಈಗ ಯಾರೋ ದಾನಿಗಳು ಇವ್ರ ಹತ್ರ ಪಡ್ಕೊಂಡು CCTV ಕ್ಯಾಮ್ರಾ ಹಾಕಿರ್ತಾರೆ. ಅದನ್ನು ನಾಳೆ ದುರಸ್ತಿಗೆ ಬಂದಾಗ ರಿಪೇರಿ ಮಾಡೋಕ್ಕೆ ದುಡ್ಡಿಲ್ಲ ಅಂಥೇಳಿ ನಿಂತೋಗ್ತದೆ. ಈವನ್ ಸಿಗ್ನಲ್ ಲೈಟ್ಸು ದುರಸ್ತಿಗೆ AMC ಕೊಟ್ಟೋದಕ್ಕೆ ಇವು ಸರ್ಕಾರದಲ್ಲಿ ದುಡ್ಡು ಕೊಟ್ಟಿರುವಂಥದ್ದು ಮತ್ತೊಂದು ಕಮ್ಮಿ ಆದಾಗ ಇವೆಲ್ಲ ಸಮಸ್ಯೆ ಬರ್ತದೆ. ಅದರಿಂದ ಈ ತಿಂಗಳು ಹಫ್ತಾ ವಸೂಲಿ ಮಾಡುವಂಥದ್ದು, ಸುಲಿಗೆ ಮಾಡುವಂಥದ್ದು, ಇಂಥದ್ದು ಯಾವುದಕ್ಕೂ ಅವಕಾಶ ಇಲ್ಲ. ಆ ರೀತಿ ದೂರುಗಳು ಬಂದರೆ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಕಟ್ಟುನಿಟ್ಟಾದಂಥ ಸೂಚನೆಯನ್ನು ಕೊಟ್ಟಿದ್ದೀವಿ.